ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಸರ್ ಮತ್ತೆ ಅವರ ತಂಡವನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ದಾರೆ. ಆದ್ರೆ ಕೊಲೆ ಆಗೋದಕ್ಕೆ ಈ ರೇಣುಕಾ ಸ್ವಾಮಿ ಅಂತದೇನ್ ಮಾಡಿದ? ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ. ರೇಣುಕಾ ಸ್ವಾಮಿ ಪವಿತ್ರ ಗೌಡ ಅವರ ವಿಡಿಯೋಗಳಿಗೆ, ಪೋಸ್ಟ್ ಗಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದ ಹಾಗೆ ತನ್ನ ಮರ್ಮಾಂಗದ ಫೋಟೋ ಕಳಿಸಿ ಹೀಗೆ ಒಂದಿಷ್ಟು ಕೆಟ್ಟ ಸಂದೇಶಗಳನ್ನ ಕಳಿಸಿದ್ದ. ಅಲ್ಲಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋ ಒಂದು ಬೇಟೆ ಶುರು ಆಗುತ್ತೆ. ಕೊನೆಗೂ ಕಿಡ್ನಾಪ್ ಮಾಡಿ ಆತನ್ನ ಕೊಲೆ ಮಾಡ್ತಾರೆ. ಇದನ್ನೆಲ್ಲ ನಾನು ಹೇಳ್ತಿಲ್ಲ, ಪೊಲೀಸ್ ಅವರು ಮೀಡಿಯಾ ಮುಂದೆ ತಿಳಿಸಿರೋದನ್ನ ನಾನು ನಿಮಗೆ ತಿಳಿಸ್ತಿದ್ದೀನಿ ಅಷ್ಟೇ. ದರ್ಶನ್ ಸರ್ ಅವ್ರಿಗಿರೋ ಅಭಿಮಾನಿಗಳ ಬಲದಿಂದ, ರಾಜಕೀಯ ಬಲದಿಂದ ಈ ರೇಣುಕಾ ಸ್ವಾಮಿಯನ್ನ ಕಾನೂನಿಗೆ ಒಪ್ಪಿಸಬಹುದಿತ್ತು, ಆತನಿಗೆ ಜೈಲು ವಾಸ ಮಾಡಿಸಬಹುದಿತ್ತು. ಆದ್ರೆ ದರ್ಶನ್ ಸರ್ ಅವರೇ ಸ್ವತಃ ಕಾನೂನನ್ನ ಕೈಗೆ ತಗೊಂಡಿರೋ ಕಾರಣಕ್ಕೆ ಇವತ್ತು ಪೊಲೀಸ್ ಕಸ್ಟಡಿನಲ್ಲಿದ್ದಾರೆ. ಇದರಲ್ಲಿ ದರ್ಶನ್ ಸರ್ ಅವರು A2 ಆರೋಪಿಯಾಗಿದ್ದಾರೆ. ರೇಣುಕಾ ಸ್ವಾಮಿ ಅಂತಹ ಕಾಮುಕ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತನೇ ಇರ್ತಾರೆ. ಅಂತವರನ್ನ ಪೊಲೀಸ್ ಅವ್ರಿಗೆ ಹಿಡಿದುಕೊಡಿ, ಕಾನೂನುಗೊಪ್ಸಿ. ಆದ್ರೆ ದಯವಿಟ್ಟು ನೀವೇ ಕಾನೂನನ್ನ ಕೈಗೆ ತಗೋಬೇಡಿ. ಕೊಲೆ ಮಾಡಿರೋದನ್ನ ನಾವ್ ಯಾವತ್ತೂ ಸಮರ್ಥಿಸ್ಕೋಬಾರದು. ಅಷ್ಟೊಂದು ಅಂಧಾಭಿಮಾನ ಬೇಡ. ಅದೇ ರೀತಿ ಹೆಣ್ಣಿನ ಮೇಲೆ ಲೈಂಗಿಕ ಕಿರುಕುಳ ಕೊಡೋರನ್ನ ಕಾನೂನುಗೊಪ್ಪಿಸಬೇಕು. ನನ್ಗನ್ಸಿದ್ನ ನಾನು ಹೇಳಿದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ.